ಯಾಕೋ ಡಿಜೆ ಅಷ್ಟೊಂದು ಟೆನ್ಷನಲ್ಲಿದೆಯಾ? ಅಲ್ಲ ಮಗ, RCBಗೆ ಸರ್ಫರಾಜ್ ಖಾನ್ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ ರಿಟೈನ್ ಮಾಡಲಿಕ್ಕೆ? ಅಷ್ಟೊಂದು ಒಳ್ಳೆ ಕರ್ನಾಟಕ ಪ್ಲೇಯರ್ಸ್ ಇದ್ದಾರೆ, ಬಟ್ ಆದರೂ ಸರ್ಫರಾಜ್ ಖಾನ್ ಎದಕ್ಕೆ ರಿಟೈನ್ ಮಾಡ್ಕೊಂಡ್ರು? ಅದು ಹಂಗಲ್ಲ ಕಣೋ, ಅವ್ನ ಟೈಮ್ ಸರಿ ಇಲ್ಲ, ಬಾಲ್ ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ. ಏನೋ ಮಗ, RCBದೆ ಟೈಮ್ ಸರಿ ಇಲ್ಲ. ಇವಾಗ ಎಲ್ಲರೂ ಬಂದು ಟೀ ಕಪ್ ತೋರಿಸಿ ಈ ಕಪ್ ನಿಮ್ದೇನಾ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಅಲ್ಲ, ಆಫೀಸಲ್ಲೂ IPL ಬಗ್ಗೆ ಮಾತಾಡಿಲ್ಲ ಅಂದ್ರೆ ಕೆಲಸ ಮಾಡೋಕ್ಕೆ ಮೂಡ್ ಬರಲ್ವಾ? ಮೂಡ್ ಬಗ್ಗೆ ನೀನು ಮಾತಾಡ್ಬೇಡ. ಕೊಹ್ಲಿ ಧೋನಿ ಬಿಟ್ಟು ಬೇರೆ ಯಾವ ಕ್ರಿಕೆಟ್ ಪ್ಲೇಯರ್ಸ್ ಗೊತ್ತಿಲ್ಲ, ಬಂದ್ಬಿಟ್ಲು ನಮಗೆ ಬುದ್ಧಿ ಹೇಳಲಿಕ್ಕೆ. ಡಿಜೆ ನೀನು ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತೀಯಾ? ಮೇಘನ ಸುಮ್ಮನೆ ಬೇಡ್ದಿದ್ದ ವಿಷಯ ಎಲ್ಲ ಈಗ್ಯಾಕೆ? ಸರಿ, ನನಗೆ IPL ಬಗ್ಗೆ ಏನು ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಲ್ವಾ? ಹಾಗಾದರೆ ನಾನು ಕೇಳೋ ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಡಿ. ನೀನು ಹೋಗ್ತೀಯಲ್ವಾ ಇವಾಗ? ಡಿಜೆ ಸಣ್ಣ ಹುಡುಗಿ ಕಣೋ, ನೀ ಕೇಳಮ್ಮ. IPL ಅಲ್ಲಿ ಬೇರೆ ಟೀಮ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ? ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆಯಲ್ಲ. RCB ಒಂದು ಬಿಟ್ಟು. ಹಾಗಾದರೆ RCBಗೆ ಚೆನ್ನಾಗಿ ಆಡೋ ಪ್ಲೇಯರ್ಸನ್ನು ತಗೋಬೋದಿತ್ತಲ್ಲ. ಇದನ್ನು ನಮ್ಗೆ ಅದು ಕೇಳ್ತಿದ್ಯಾ? ಹೋಗಿ RCB ಓನರ್ಸ್ಗೆ ಹೇಳಲ್ವಾ? ಎಕ್ಸಾಕ್ಟ್ಲಿ, ದ್ಯಾಟ್ಸ್ ಮೈ ಪಾಯಿಂಟ್. ಟೀಮ್ ಸೆಲೆಕ್ಟ್ ಮಾಡೋ ಚಾಯ್ಸ್ ಇದ್ದದ್ದು ನಮಗಲ್ಲ, ನಮ್ಮ ಟೀಮ್ ಓನರ್ಗಷ್ಟೇ. ನಮ್ಗೆ ಯಾವುದೇ ರೈಟ್ಸ್ ಇರಲಿಲ್ಲ. ಆದರೆ ಈಗ ನಮ್ಮ ಕೈಯಲ್ಲಿ ಚಾನ್ಸ್ ಇದೆ, ನಾವು ಸ್ವಲ್ಪ ಯೋಚಿಸಿ ನಿರ್ಧಾರ ತಗೋಬೇಕು ಅಷ್ಟೇ. ನಮ್ಮ ಕೈಯಲ್ಲ. ಅಟ್ಲೀಸ್ಟ್ ಮೇ 12ಕ್ಕೆ ಏನಿದೆ ಅಂತ ಗೊತ್ತಾ? ಗೊತ್ತು, ನಮ್ದು DDದು ಮ್ಯಾಚ್ ಇದೆ. ನಿನ್ ತಲೆ ಅಲ್ಲ, ಕ್ರಿಕೆಟ್ ಬಿಟ್ಟು ಬೇರೇನು ಗೊತ್ತಿಲ್ವಾ ನಿಂಗೆ? ಮೇ 12ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಇದೆ. ನಮಗೆ ಬೇಕಾಗಿರೋ ರೆಪ್ರೆಸೆಂಟೇಟಿವ್ಸ್ಗಳನ್ನು ವೋಟ್ ಮಾಡಿ ಗೆಲ್ಸೋ ಚಾಯ್ಸ್ ಇದೆ. ಆಮೇಲೆ ಅವ್ರ ಕೆಲಸ ಮಾಡಿಲ್ಲ, ಇವ್ರ ಕೆಲಸ ಮಾಡಿಲ್ಲ ಅಂತ ಎಲ್ಲ ಕಾಫಿ ಕುಡಿತಾ ಕೂತ್ಕೊಂಡು ಬೈಕೋಬೇಡಿ. RCB ಈ ಸಲ ಕಪ್ ಗೆಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಸಲ ವೋಟ್ ಮಾಡೋ ಚಾಯ್ಸ್ ನಮ್ಗೆಲ್ರಿಗೂ ಇದೆ. ಹಾಗಾದರೆ ಈ ಸಲ ಚಾಯ್ಸ್ ನಮ್ದೇ ಮಗ, ನಮ್ದೇ. ಮೇ 12ಕ್ಕೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಇದೆ. ತಪ್ಪದೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಸಲ ಚಾಯ್ಸ್ ನಮ್ದೇ.